ಒಂದು ಚರಂಡಿ ಕ್ಲೀನ್ ಮಾಡ್ಬೇಕಂದ್ರೂ MLA ಫೋನ್ ಬರುತ್ತವೆ ಅಂತ ಕೆಲವೊಬ್ರೆಲ್ಲ ಹೇಳ್ತಾ ಇರ್ತಾರೆ. ಬಹಳ ಕೆಲವೊಂದ್ಸರಿ ಹೇಳಂಗಿಲ್ಲ ಬಿಡಂಗಿಲ್ಲ. ನಮ್ಗೀಗ ಏನಾದ್ರು ಸರಿ ಸ್ಪಂದಿಸ್ಲಿಲ್ಲ ಅಂದ್ರೆ ನೆಕ್ಸ್ಟ್ ವೋಟ್ ಹಾಕ್ತಾರ ಇಲ್ಲ ಅನ್ನೋ ಒಂದು ದುಗುಡ ಇರ್ತೈತ್ರಿ ಅಂತ ನಮ್ಗೆ ಹೇಳ್ತಿರ್ತಾರೆ. ನಿಮ್ಗೆ ಅಂತ ಅನುಭವ ಏನಾರು ಆಗಿದೆ ಸರ್? ಬರ್ತದ ಪಾಪ, ಕಷ್ಟ ಇದ್ದಾಗ ಯಾರಿಗೆ ಕೇಳಬೇಕು. ಈಗ ಉದಾಹರಣೆಗೆ ನಗರಸಭೆಗಳು ಆಡಳಿತದಲ್ಲಿ ಇದ್ರೂ ಸಹಿತ ಅಧ್ಯಕ್ಷರನ್ನ ಮಾಡಿಲ್ಲ, ಕೋರ್ಟ್ಗಳು ಸ್ಟೇ ಕೊಟ್ಕೊಂಡು ಕುಂತ್ಕೊಂಡವು. ಯಾರನ್ನ ಕೇಳ್ಬೇಕು? ಅವರು ಜನಪ್ರತಿನಿಧಿಗಳನ್ನ ಕೇಳ್ಬೇಕು. ಅದರಿಂದ ಅವು ಬರ್ತಾವು. ಸ್ವತಃ ನನ್ನ ಕ್ಷೇತ್ರದಲ್ಲಿ ಮೊನ್ನೆ ನಾನು ಇಲ್ಲಿಗೆ ಬರುವಾಗ ಡೆಂಗೆ ಜ್ವರ ಬಂದ್ಬಿಡ್ತು, ಅಲ್ಲಿ ನೀರು ನಿಂತಿತ್ತು, ಅದನ್ನ ತೆಗಿಲಿಕ್ಕೆ ಆಗಿಲ್ಲ. ಅದನ್ನೆಲ್ಲ ನಾನೇ ನಿಂತ್ಕೊಂಡಿದ್ದು, JCB ಹಚ್ಚಿ ಕೆಲಸ ಮಾಡಿದ್ರು. ಕೆಲವರು ಅಡೆರ್ತೊಡ್ರು ಮಾಡಿದ್ರು. ಅವಕ್ಕೆಲ್ಲ ನಿಂತ್ಕೊಂಡಿದ್ದು, ಯಾವನ್ ಮಾಡ್ತಾನೆ ಏನ್ ಮಾಡ್ತಾನೆ, ನೀನ್ ಈ ಸ್ಥಾನದಲ್ಲಿದ್ರೆ ಏನ್ ಮಾಡ್ತಿದ್ದೆ, ಬಾ ಇಲ್ಲಿ ಅಂತ ಹೇಳಿ ಕುಂತ್ಕೊಂಡು ಎಲ್ಲ ಮಾಡಿಸಿ ಬಂದೆ. ದಿನಾನು ನನ್ನ PAಗಳು ನನ್ನವ್ರೇನ್ ಅದರಲ್ಲಿ ಅವರೆಲ್ಲ ಅಭಿವೃದ್ಧಿ ಪರವಾಗಿ ಜನರಿಗೆ ಯಾರಿಗೆ ಮನೆ ಕೊಟ್ಟಿಲ್ಲ, ಮನೆ ಕೊಟ್ಟಿದ್ ಬಿಲ್ ಬಂದಿಲ್ಲ, ಕೆಲಸ ಯಾಕೆ ನಿಂತಿದೆ, ಅವೆಲ್ಲವನ್ನು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಟೀಮ್ ಇದೆ. ನಭಾಯಿಸ್ತಾರೆ ಕೆಲಸ. ರುದ್ರಪ್ಪ ಲಮಾಣಿ ಅವರು 2023ರಲ್ಲಿ ಚುನಾವಣೆ ಸಂದರ್ಭದಲ್ಲಿ ಏನ್ ಕೇಳಿ ಓಟ್ನ ಕೇಳ್ತಾ ಇದ್ರು, ಏನ್ ಹೇಳಿ ಓಟ್ ಕೇಳಿದ್ರು, ಆ ರೀತಿ ಕೆಲಸ ನಡೀತಾ ಇದೆಯಾ ಆರಂಭದಲ್ಲಿ? ನಾವು ಚುನಾವಣೆಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಬಂದರೆ ಈ ಗ್ಯಾರಂಟಿಗಳನ್ನು ಈಡೇರಿಸ್ಕೊಡ್ತೀವಿ ಅಂತ ಹೇಳಿದ್ವಿ. 5 ಗ್ಯಾರಂಟಿಗಳನ್ನು ಈಡೇರಿಸ್ಕೊಡ್ತೀವಿ ಅಂದಿದ್ವಿ. ನಾವು ಈಗಾಗಲೇ 5 ಗ್ಯಾರಂಟಿಗಳನ್ನು ಈಡೇರಿಸಿದ್ದೇವೆ. ಸರ್ಕಾರ ಜನರ ಪರವಾಗಿ ಕೆಲಸ ಮಾಡ್ತಾ ಇದೆ. ಸಾಕಷ್ಟು ರಸ್ತೆಗಳನ್ನು ಕೂಡ ಮಾಡಿಸಿದ್ದೇವೆ. ನಮ್ಮಲ್ಲಿ ಗುತ್ಲ ರಾಣೆಬೆನ್ನೂರು ಹಾವೇರಿ ರಸ್ತೆ ಬಹಳ ಹಾಳಾಗಿ ಹೋಗಿತ್ತು. BJPಯವರು 5 ವರ್ಷ ಇದ್ರು, ಅಲ್ಲಿ ಏನು ಮಾಡಿರಲಿಲ್ಲ. ಅದನ್ನೇ ಈಗಾಗಲೇ ಗುತ್ತಲದವರೆಗೂ ಅಗಡಿವರೆಗೂ ರಸ್ತೆ ಮಾಡಿದ್ದೇವೆ. ಇನ್ನು ಗುತ್ತಲದವರೆಗೂ ರಸ್ತೆ 20 ಕೋಟಿ ರೂಪಾಯಿಗಳನ್ನು ಕೊಟ್ಟು ಈಗಾಗಲೇ ಟೆಂಡರ್ ಆಗಿದೆ. ಇನ್ನು ಸ್ವಲ್ಪ ದಿವಸಗಳಲ್ಲಿ ಮಳೆ ನಿಂತ ತಕ್ಷಣ ಆ ಕೆಲಸ ಕೂಡ ಪ್ರಾರಂಭ ಆಗ್ತದೆ. ಒಟ್ಟಾರೆಯಾಗಿ ನನಗೆ ಹಣದ ಕೊರತೆ ಆಗಿದೆ ಅನ್ನೋ ಭಾವನೆ ನನಗೆ ಬಂದಿಲ್ಲ. ಎಲ್ಲವೂ ಸುರಳಿತವಾಗಿ ನಡೆದಿದೆ. ಸರ್ಕಾರ ಚೆನ್ನಾಗಿ ನಡೀತಾ ಇದೆ. ಈ ಬಾರಿ ಹಾವೇರಿ ವಿಧಾನಸಭಾ ಕ್ಷೇತ್ರದ ಜನ ಇನ್ನೂ ಚೆನ್ನಾಗಿರ್ತಾರೆ ಅಂತ ನಿಮ್ಮ ಚೆನ್ನಾಗಿರ್ತಾರ. ಕುಡಿಯುವ ನೀರು, ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸ್ತೀನಿ. ಈಗ ಊರಲ್ಲಿ ಇನ್ನು ರಸ್ತೆಗಳಾಗಬೇಕು, ಬಹಳಷ್ಟು ಕೆಲಸಗಳಾಗಬೇಕು. ಕೆಲವು ರಿಂಗ್ ರೋಡ್ ಮಾಡ್ತಕ್ಕಂಥದ್ದು, ಊರು ಬೆಳೆದಿದೆ, ಸಾಕಷ್ಟು ಡೆವಲಪ್ಮೆಂಟು ಮಾಡಲಿಕ್ಕೆ ಎಲ್ಲ ಪ್ರಯತ್ನನೂ ಕೂಡ ಮಾಡ್ತಾ ಇದೆ. ಸರ್, ಎಲ್ಲ ಡೆವಲಪ್ಮೆಂಟ್ ಅಂತ ಹೇಳಿದ ತಕ್ಷಣ ರಸ್ತೆ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಮಾತಾಡ್ತಾರೆ. ಆದ್ರೆ ನಮ್ಮ ಇವತ್ತಿನ ಯುವಕರಿಗೆ ಕೌಶಲ್ಯ ಅಭಿವೃದ್ಧಿ ಆಗ್ಬೇಕಾಗಿದೆ, ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೇಕಾಗಿದೆ. ಹಾವೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ತಾವು ಏನ್ ಕ್ರಮ ಕೈಗೊಳ್ಳಕ್ ಮುಂದಾಗ್ತಾ ಇದ್ರಿ? ಈಗ ಸುಮಾರು ನಾನು ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಈ NTDC ಏನೋ ಇದು ಒಂದು ಸಂಸ್ಥೆ ಇದೆ, ಅದಕ್ಕೆ ತರಬೇತಿ ಕೊಡ್ತಕ್ಕಂಥ ಒಂದು ಸುಮಾರು 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಬಿಲ್ಡಿಂಗ್ ರೆಡಿ ಆಗಿದೆ. ಇಲ್ಲಿ ರಸ್ತೆಗಳು ಅದೆಲ್ಲ ಈಗ ಟೆಂಡರ್ ಕೂಡ ಕರೆದು ಎಲ್ಲ ಸರಿ ಮಾಡಿದ್ದೇವೆ. ಇನ್ನು ಕೆಲವೇ ದಿವಸಗಳಲ್ಲಿ ಕೌಶಲ್ಯ ಅಭಿವೃದ್ಧಿಗೆ ಅವರು ಟ್ರೈನಿಂಗ್ ಕೊಟ್ಬಿಟ್ರೆ ಅವರು ವಿದೇಶದಲ್ಲಿ ಕೂಡ ಹೋಗಿ ಆ ಟ್ರೈನಿಂಗ್ನಿಂದ ಬರ್ತಕ್ಕಂಥದ್ದು ಆಗ್ತದೆ ಸ್ವಲ್ಪ ದಿವಸಗಳಲ್ಲಿ. ಇನ್ನು ಒಂದು ವರ್ಷದ ಒಳಗಾಗಿ ಆ ಟ್ರೈನಿಂಗ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಅದರಿಂದ ವಿದೇಶಗಳಲ್ಲಿ ಕೂಡ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಗ್ತದೆ. ಆಮೇಲೆ 406 ಎಕರೆ ಜಮೀನನ್ನು ಕೊಟ್ಟು ಇವತ್ತೇನು ಇಂಡಸ್ಟ್ರಿಯಲ್ ಏರಿಯಾ ಬೆಳೆಸ್ತೇವೆ, ಅನೇಕ ಉದ್ಯಮಗಳು ಕೂಡ ಅಲ್ಲಿಗೆ ಬರ್ತದೆ. ಆ ಉದ್ಯಮಗಳಿಂದ ಜನರಿಗೆ ಉದ್ಯೋಗ ಸಿಗ್ತಕ್ಕಂಥ ಕೆಲಸ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.